ನಮಸ್ತೆ. ನಾನು ಕಾರ್ವಾ ಗ್ಯಾಸ್ ಇಂಜಿನಿಯರ್ಸಿಂದ ರುದ್ರೇಶ್ ಮಾತಾಡ್ತಿರೋದು. ಆ್ಯಸ್ ಎ ರಿನಾಲ್ಡ್ ಟ್ರೈಬರ್ ಒಂದು 13,000 ಕಿಲೋಮೀಟರ್ ತನಕ ಓಡಬೇಕಾಗಿದೆ. ಇದಕ್ಕೆ LPG ಫಿಟ್ ಮಾಡಿದ್ದೀವಿ. ಸ್ವಿಚ್ ಇಲ್ಲಿದೆ, ಇಲ್ಲಿ ಚೇಂಜ್ ಓವರ್ ಸ್ವಿಚ್ ಇದು ಪೆಟ್ರೋಲ್, ಇದು ಮತ್ತು ಗ್ಯಾಸ್. ಈಗ ಗ್ಯಾಸಲ್ಲಿ ರನ್ ಆಗ್ತಾ ಇದೆ. ಸೇಮ್ ಪಿಕಪ್ ಇದೆ. ನಿಮಗೆ ಇದೊಂದು ಯೂನಿಟ್ ಬಿಟ್ಟರೆ ಗ್ಯಾಸ್ ಫಿಟ್ಟಾಗಿದೆ ಅಂತ ನೋಡೋಕ್ಕೆ ಯಾವುದೇ ಇನ್ಫಾರ್ಮೇಷನ್ನು ಸಿಗೋದಿಲ್ಲ. ಅಂದರೆ ಎಲ್ಲ ಒಳಗಡೆ ಇನ್ವಿಸಿಬಲ್ ಆಗಿದೆ. ಇದು ಗ್ಯಾಸ್ ವೇಪರೈಸರು, ಫಿಲ್ಟರ್ ಇದೆ. ಅದಾದಮೇಲೆ ಇಂಜೆಕ್ಟರ್ ಕೂಡ ಒಳಗಡೆ ಫಿಟ್ ಮಾಡಿದ್ದೀವಿ. ಮ್ಯಾಪ್ ಸೆನ್ಸರ್ ಇದೆ ಇಲ್ಲಿ. ನೋಡಿ, ಈಗ ರನ್ ಆಗ್ತಾ ಇದೆ ಗ್ಯಾಸಲ್ಲಿ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಸ್ಪೀಡೆಲ್ಲ ಪೆಟ್ರೋಲ್ ಪಿಕಪ್ನಷ್ಟೇ ಇದೆ. ನೋಡಿ, LPG ಅಥವಾ CNG ಯಾವ್ದಾದ್ರು ಫಿಟ್ ಮಾಡ್ಕೋಬೋದು. ಸೀಟೆಲ್ಲ ಆಲ್ಟ್ರೇಷನ್ ಮಾಡಿದ್ದೀವಿ. ಇಲ್ಲಿ ಒಂದು 50 ಲೀಟ್ರ್ ಟ್ಯಾಂಕ್ನ ಫಿಟ್ ಮಾಡಿದ್ದೀವಿ. ಫಿಲ್ಲಿಂಗ್ ವಾಲ್ನ ಹೊರಗಡೆ ಎಲ್ಲೂ ಕೊಡೋದು ಬೇಡ ಅಂತ ಅಂದ್ಕೊಂಡು ನಾವಿಲ್ಲಿ ಹೀಗೆ ಇಲ್ಲೇ ಹಾಗೆ ಇಟ್ಕೋಬೋದು. ಅದನ್ನು CNG ಕೂಡ ಫಿಟ್ ಮಾಡ್ಬೋದು. ಇದೇ ಜಾಗದಲ್ಲಿ ಒಂದು 60 ಲೀಟ್ರ್ ಟ್ಯಾಂಕ್ನ ಫಿಟ್ ಮಾಡ್ಬೋದಾಗಿದೆ. ಸೀಟಿಂಗ್ ಕೂಡ ಕಂಫರ್ಟಬಲ್ ಆಗಿದೆ. ಸೀಟಿಂಗ್ ಕೂಡ ನೋಡ್ಬೋದು, ಹಾಗೇ ಇದೆ. ಇಲ್ಲಿ ಕಾಲಿಟ್ಕೊಳ್ಳೋದಕ್ಕೂ ಭಾಳಷ್ಟು ಜಾಗ ಇದೆ. ಇಲ್ಲಿ ಲೆವೆಲ್ ಇಂಡಿಕೇಟರ್ ಇದೆ, ಸೊಲೊನಾಯ್ಡ್ ವಾಲ್ವ್ ಇದೆ, ಗ್ಯಾಸ್ ಔಟ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವಾಲ್ವ್ ಇದೆ. ಇದ್ರ ಮೇಲೆ ಕೂಡ ಒಂದಷ್ಟು ಲಗೇಜ್ ಬೇಕಾದ್ರೆ ಇಟ್ಕೋಬೋದು, ತೊಂದರೆ ಏನೂ ಆಗೋದಿಲ್ಲ. ಫಾರ್ ಎನಿ ಎನ್ಕ್ವೈರೀಸ್ ಕೈಂಡ್ಲಿ ಕಾಂಟ್ಯಾಕ್ಟ್ ಅಸ್. ಕಾರ್ವಾ ಗ್ಯಾಸ್ ಇಂಜಿನಿಯರ್ಸಿಂದ ರುದ್ರೇಶ್.